ಬಿಜೆಪಿ ಹಗಲು ರಾತ್ರಿ ಅಥವಾ ಅಹೋರಾತ್ರಿ ಹೋರಾಟವನ್ನು ಮಾಡುತ್ತಲ್ಲ, ಏನಪ್ಪ ಲಾಭ ಇದರಿಂದ? ಇದು ಹೋರಾಟನ, ಅಂತಿಮ ಯಾತ್ರೆನ? ಇದು ಫ್ರೀಡಂ ಪಾರ್ಕಲ್ಲಿ ಯಾವ ವೈಭವದಿಂದ ಮಲಗಿದ್ದಾರೆ ಇವರು? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟಕ್ಕೆ ಇವರಿಗೆ ನೈತಿಕತೆ ಏನಾದರೂ ಇದೆಯಾ? ಬಿಜೆಪಿ ಹೋರಾಟಕ್ಕೆ ಶಾಸಕ ಯತ್ನಾಳ್ ಅವರ ಪ್ರಶ್ನೆ. ಈ ಬಿಜೆಪಿಯವ್ರಿಗೆ ಏನಾದರೂ ನೈತಿಕತೆ ಅಂತ ಇಲ್ಲಿದೆಯಾ? ಏನು ರಾಜ ವೈಭೋಗದಲ್ಲಿ ಫ್ರೀಡಂ ಪಾರ್ಕಲ್ಲಿ ಮಲ್ಕೊಂಡಿದ್ದಾರಲ್ಲ ಇವರು, ಏನು ಹೋರಾಟ? ಯಾವ ನೈತಿಕತೆ ಇಟ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ? ಬೆಲೆ ಏರಿಕೆ ಬಗ್ಗೆ ಇವರು ಹೋರಾಟ ಮಾಡ್ತಾ ಇದ್ದಾರಾ? ಫ್ರೀಡಂ ಪಾರ್ಕಲ್ಲಿ ಈ ಥರ ವೈಭೋಗದಿಂದ ಮಲ್ಕೊಳ್ಳೋದೇ ಹೋರಾಟನ ಇದು? ಏನು ಲಾಭ, ಏನಾಗ್ಬಿಡುತ್ತೆ ಲಾಭ ಅಂತೇಳಿ ಯತ್ನಾಳ್ ಕ್ವಶನ್ ಮಾಡಿದ್ದಾರೆ. ಇಲ್ಲಿ ಯತ್ನಾಳ್ ರಾಜೀನಾಮೆ ಕೊಡಲಿ ಅಂತ ವಿಜೇಂದ್ರ ಛೇಲಾಗಳು ಹೇಳ್ತಾರೆ. ಇಲ್ಲಿ ಮೊದಲು ರಾಜೀನಾಮೆ ಕೊಡಬೇಕಾಗಿರೋದೇ ವಿಜಯೇಂದ್ರ. ದಮ್ಮಿದ್ರೆ ನೀನು ಮಾತನಾಡು, ನಿನ್ನ ಛೇಲಾಗಳ ಕಡೆಯಿಂದ ಮಾತನಾಡಿಸೋದಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಯತ್ನಾಳ್ ಅವರು. ರಮೇಶ್ ಜಾರಕಿಹೊಳಿ, ದೇವೇಂದ್ರ ಫಡ್ನವೀಸ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಾ ಭೀಮಾ ನದಿಗೆ ನೀರು ಬಿಡೋಕ್ಕೆ ವಿನಂತಿ ಮಾಡೋಕ್ಕೆ ಹೋಗಿದ್ದಾರೆ ಅವರು. ನನ್ನ ಸಲುವಾಗಿ ಯಾರನ್ನೂ ಭೇಟಿ ಮಾಡಿ ಗೋಗರಿಯುವ ಕೇಳಿಕೊಳ್ಳುವ ಅವಶ್ಯಕತೆ ಸದ್ಯಕ್ಕಿಲ್ಲ. ಯಾಕಂದರೆ ನನ್ನನ್ನು 6 ವರ್ಷ ಪಕ್ಷದಿಂದ ಹೊರಗಡೆ ಹಾಕಿ ಆಗಿದೆ. BSY ಕುಟುಂಬ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಇಳಿಯೋವರೆಗೂ BJP ನಾನು ವಾಪಸ್ಸಾಗಲ್ಲ ಅಂತ ಯತ್ನಾಳ್ ಮಾತಾಡಿದ್ದಾರೆ. ಇಷ್ಟಕ್ಕೆ ಸೀಮಿತ ಆಗಿದೆ BJP. ಈ ಹೋರಾಟದಿಂದ ಏನು ಲಾಭ ಆಗೋದಿದೆ? ಏನಾರೆ ನಾವು 5-6 ದಿವಸ ಕೂತಿದ್ದೀವಿ ಬಿಜಾಪುರನಲ್ಲಿ ಅಹೋರಾತ್ರಿ. ಇವರು ಅಗದಿಯೇನು ಪಿಕ್ನಿಕ್ಕಿಗೆ ಬಂದಂಗೆ ಬರ್ತಾರೆ. ಅವ್ರ ಮೆತ್ತನೆ ಗಾದಿ, ಅವ್ರದೆಲ್ಲ AC ಇದನ್ನು ಫೆಸಿಲಿಟಿ ನೋಡಿಬಿಟ್ರೆ ಇದು ಹೋರಾಟವೋ ಏನು ಒಂದು ರೀತಿ ಅಂತಿಮ ಯಾತ್ರೆಯೂ ಬರ್ತಾರೆ. ಓಹೋ, ಭಾಳ ದೊಡ್ಡ ಕೆಲಸ ಮಾಡ್ಯಾರಿ. ಫ್ರೀಡಂ ಪಾರ್ಕ್ನಲ್ಲಿ ಯಾವ ವೈಭವದಿಂದ ಮಕ್ಕೊಂಡಾರ? ಇಷ್ಟಕ್ಕೆ ಸೀಮಿತ ಆಗಿದೆ BJP. ಕೇಳಿಸ್ಕೊಳಕ್ಕಿದೀಗ ರಾಕೇಶ್ ಇದ್ದಾರೆ. ರಾಕೇಶ್, BJP ನಾಯಕರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ರು ಎಂದಿನಂತೆ ಟೀಕೆ ಮಾಡಿದ್ದಾರೆ. ಇದೇನು ಇವ್ರದ್ದು ಹೋರಾಟನ ಇಲ್ಲ ಅಂತಿಮ ಯಾತ್ರೆನ ಇದು? ಏನು ಮೆತ್ತನೆಯ ಇದ್ರ ಮೇಲೆಲ್ಲ ಮಲಗಿದ್ದಾರೆ, ಹಾಸಿಗೆಗಳ ಮೇಲೆ ಮಲಗಿದ್ದಾರೆ ಇವರು, ಏನು ಸಾಧಿಸ್ಬಿಡ್ತಾರೆ ಇದರಿಂದ ಅಂತ ಕೇಳ್ತಾ ಇದ್ದಾರೆ. ಏನೇನು ನಡೆದಿದೆ ಇಲ್ಲಿ? ರಮಾಕಾಂತ್, BJP ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJPಯಿಂದ ಉಚ್ಚಾಟನೆ ಆಗಿರುವಂಥ ಯತ್ನಾಳ್ ಅವರು ಈಗ ಹರಿಹಾಯ್ದಿದ್ದಾರೆ. BJPಯವರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಮ್ಮಲ್ಲೇ ಸಾಕಷ್ಟು ಭ್ರಷ್ಟಾಚಾರಗಳನ್ನು ಇಟ್ಕೊಂಡಿರುವಂಥವರು, ಕೊರೋನಾದ ಹಗರಣದಂಥ ಸಂದರ್ಭದಲ್ಲಿ ಒದ್ದಾಡ್ತಿದ್ದಂಥವರು, ಆಪಾದನೆ ಹೊತ್ತಿರುವವರು, ಡಿನೋಟಿಫಿಕೇಷನ್ ಹಗರಣವನ್ನು ಮೈಮೇಲೆ ಎಳೆದುಕೊಂಡಿರುವಂಥ ಇವರೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ನೈತಿಕತೆಯನ್ನು ಎಲ್ಲಿ ಇಟ್ಕೊಂಡಿದ್ದಾರೆ? ಯಾವ ವಿಚಾರವನ್ನು ಇಟ್ಕೊಂಡು ಇವರು ಹೋರಾಟವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ? ಇದು ಕೇವಲ ಪ್ರಚಾರದ ಭಾಗ ಅನ್ನೋದನ್ನು ಒತ್ತಿ ಹೇಳಿರುವಂಥವರು. ಇದನ್ನು ತೋರಿಸುವುದಕ್ಕೋಸ್ಕರಲೇ ಅವರು ಈ ರೀತಿ ಹೋರಾಟವನ್ನು ಮಾಡ್ತಿದ್ದಾರೆ. ಹೋರಾಟಗಾರರ ಹೋರಾಟದ ಶೈಲಿಯೇ ಬೇರೆ. ಇಲ್ಲಿ ಇವರು ಮಲಗಿ ಎಂಜಾಯ್ ಮಾಡ್ತಿರೋದನ್ನು ನೋಡಿದ್ರೆ ಇದು ಹೋರಾಟ ಅಲ್ಲ, ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಿರೋ ವಿಚಾರ ಅನ್ನೋದನ್ನು ಅವರು ಕುಟುಕಿದ್ದಾರೆ. ಉಳಿದಂತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮೇಲೆ ಮತ್ತೆ ಹರಿಹಾಯ್ದಿರುವಂಥವರು. ವಿಜೇಂದ್ರ ಅವರ ವಿಚಾರದಲ್ಲಿ ಚೇಲಗಳನ್ನು ಬಿಟ್ಟುಕೊಂಡು ಮಾಡುವಂತಹ ಹೋರಾಟ ಪ್ರತಿಭಟನೆಗಳು ಎಲ್ಲೂ ಕೂಡ ಸಕ್ಸಸ್ ಆಗಲ್ಲ. ಆ ರೀತಿ ಮಾಡಬೇಡಿ, ಮಾಡುವುದಿದ್ದರೆ ನೇರವಾಗಿ ನೀವೇ ಹೋರಾಟವನ್ನು ಮಾಡಬೇಕು, ಮುಂಚೂಣಿ ನಿಮ್ಮದೇ ಇರಬೇಕು ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಆ ಮುಖಾಂತರ ತಮ್ಮ ಉಚ್ಚಾಟನೆ ಹಿಂದೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಇರುವಂಥ ವಿಚಾರವನ್ನು ಮತ್ತೊಮ್ಮೆ ಬಹಿರಂಗಪಡಿಸುವ ಪ್ರಯತ್ನವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್.